So many of them. ಇಲ್ಲೆಲ್ಲ ಫುಲ್ ಹುಡುಗರೆಲ್ಲ ಕುತ್ಕೊಂಡು ಕೆಲಸ ಮಾಡ್ತಾರೆ. ಫುಲ್ ಯಾವಾಗಲೂ ಸ್ಟಕ್ ಇರುತ್ತೆ. ಟುಡೇ ಸಂಡೇ ಸೊ ಎವ್ರಿವನ್ ಇಸ್ ಆನ್ಲೈನ್. ಓನ್ಲಿ ಇಬ್ಬರು ಇದ್ದಾರೆ ಅಷ್ಟೇ. ಆಲೂಗಡ್ಡೆ, ಟೊಮೆಟೊ, ಬೆಳಗ್ಗೆ ಹಾಲು, ಬ್ರೆಡ್, ಅಯ್ಯೋ ಬೇಕು ಅಂದ್ರೆ ಜಾಮು, ಇಲ್ಲ ಅಂತಂದ್ರೆ ಬಟರು, ಇಲ್ಲಾಂದ್ರೆ ಬಾಯ್ಲ್ ಮಾಡಿರ್ತಕ್ಕಂಥ ಒಂದು ಕೋಳಿ ಮೊಟ್ಟೆ, ಓಕೆ ಈ ತರ ಇರುತ್ತೆ. ಹಂಗಂದ್ರೆ ಅಲ್ಲಿ ಇಡ್ಲಿನೇ ಸಿಗಲ್ಲ? ಇಡ್ಲಿ ಎಲ್ಲ ಏನು ಸಿಗೋದಿಲ್ಲ ಅಲ್ಲಿ. ಅಲ್ಲಿ ಯಾರು ತಿನ್ನೋದಿಲ್ಲ ಅಲ್ಲಿ ಇಡ್ಲಿ ಎಲ್ಲ. ನಮ್ಮ ಇಂಡಿಯಾದಲ್ಲಿ ಮಾತ್ರ ತಿನ್ನೋದು. ಅಲ್ಲಿ ಯಾರಿಗೂ ಇಡ್ಲಿ ಅಂದ್ರೇನೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ನನ್ನ ಪಾಡ್ಕಾಸ್ಟ್ಗೆ ಬರುವಂತ ಗೆಸ್ಟ್ ನ ಪಿಕಪ್ ಮಾಡೋದಕ್ಕೆ ಕೆಂಗೇರಿಗೆ ಬಂದಿದ್ದೆ. ಇವತ್ತಿನ ನನ್ನ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಅನಿತಾ ಪ್ರಸಾದ್. ಅಂಡ್ ದಿಸ್ ಇಸ್ ಓನ್ಲಿ ಬಿಹೈಂಡ್ ದ ಸೀನ್ಸ್. ಈಗ ತಾನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಲ್ಲ? ಬ್ರೇಕ್ಫಾಸ್ಟ್ ಆಯ್ತಾ? ಎಸ್. ವಾಟ್ ಯು ಹ್ಯಾಡ್? ಬ್ರೇಕ್ಫಾಸ್ಟ್. ಅದೇ ವಾಟ್ ಯು ಹ್ಯಾಡ್? ಇಡ್ಲಿ. ಜರ್ಮನಿಯಲ್ಲಿ ಬೆಳಗ್ಗೆ ಇದ್ರೆ ಇಡ್ಲಿ ತಿಂತಿದ್ರ? ಇಲ್ಲ ಇಲ್ಲ, ಜರ್ಮನಿಲಿ ಇಡ್ಲಿ ಎಲ್ಲ ಸಿಗೋದಿಲ್ಲ. ನಮಗ್ ಸಿಗ್ತಾ ಇರ್ತಕ್ಕಂಥದ್ದು ಆಲೂಗಡ್ಡೆ, ಟೊಮೆಟೊ, ಬೆಳಗ್ಗೆ ಹಾಲು, ಬ್ರೆಡ್, ಅಯ್ಯೋ ಬೇಕು ಅಂದ್ರೆ ಜಾಮು, ಇಲ್ಲ ಅಂತಂದ್ರೆ ಬಟರು, ಇಲ್ಲಾಂದ್ರೆ ಬಾಯ್ಲ್ ಮಾಡಿರ್ತಕ್ಕಂಥ ಒಂದು ಕೋಳಿ ಮೊಟ್ಟೆ, ಓಕೆ ಈ ತರ ಇರುತ್ತೆ. ಹಂಗಂದ್ರೆ ಅಲ್ಲಿ ಇಡ್ಲಿನೇ ಸಿಗಲ್ಲ? ಇಡ್ಲಿ ಎಲ್ಲ ಏನು ಸಿಗೋದಿಲ್ಲ ಅಲ್ಲಿ. ಅಲ್ಲಿ ಯಾರು ತಿನ್ನೋದಿಲ್ಲ ಅಲ್ಲಿ ಇಡ್ಲಿ ಎಲ್ಲ. ನಮ್ಮ ಇಂಡಿಯಾದಲ್ಲಿ ಮಾತ್ರ ತಿನ್ನೋದು. ಅಲ್ಲಿ ಯಾರಿಗೂ ಇಡ್ಲಿ ಅಂದ್ರೇನೆ ಗೊತ್ತಿಲ್ಲ. ಬೇಕ್ ಬೀನ್ಸ್ ಮಾಡ್ತಾರೆ. ವೆಜಿಟೇರಿಯನ್ ಆಪ್ಷನ್ಗೆ ಅಂತಂದ್ರೆ, ವೀಗಾನ್ ಆಪ್ಷನ್ ಅಂತಂದ್ರೆ ಬೇಕ್ ಬೀನ್ಸ್ ಒಂದು ಮಾಡ್ಕೊಡ್ತಾರೆ ಅಲ್ಲಿ. ಇಲ್ಲಾಂದ್ರೆ ಬೇರೆ ನಿಮ್ಗೆ ಒಂದು ನಮ್ಮ ಒಂಥರ ಒಂದು ಬ್ರೇಕ್ಫಾಸ್ಟ್ ಈ ತರ ಅರೇಂಜ್ಮೆಂಟ್ಸ್, ಸಾಂಬಾರ್ ಮಾಡೋದು, ಚಟ್ನಿ ಮಾಡೋದು, ಇದೆಲ್ಲ ಒಂದು ಡ್ರೀಮ್. ಡ್ರೀಮ್ ಅದು. ಅಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲಾನು ಒಂದು 11-11:30 ಓಪನ್ ಆಗುತ್ತೆ. ಅಲ್ಲಿವರೆಗೂ ಯಾವ್ದು ಸಿಗೋದಿಲ್ಲ. ಬೆಳಿಗ್ಗೆ 11:30. ಮತ್ತೆ ಬೆಳಗ್ಗೆ ಎದ್ದೋರ್ ಕತೆ ಏನಂಗಂದ್ರೆ? ಬೆಳಗ್ಗೆ ಎದ್ದೋರ್ ಕತೆ ನಾರ್ಮಲಿ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್, ಹಾಲು ಇಂಥದ್ದು ಕುಡಿದ್ಬಿಟ್ಟು ಹೋಗ್ಬೇಕು. ಅದು ಹಾಲಾಗಿರಲ್ಲ, ಅದು ಬೇರೆ ತರನೇ ಇರುತ್ತೆ ಅದು. ಸೊ ಹಂಗಾಗಿ ಅದಕ್ಕೆ ಜೆಲಾಟಿನ್ ಎಲ್ಲ ಹೆಚ್ಚಾಗಿ ಮಿಕ್ಸ್ ಮಾಡಿರ್ತಾರೆ. ನಮಗೆ ಗೊತ್ತಾಗೋದಿಲ್ಲ, ಇವ್ರಿಗೆ ನಮ್ಮಂದ ಬರ್ತಕ್ಕಂಥ ಜನರಿಗೆ ಅದೆಲ್ಲ ಗೊತ್ತಾಗಲ್ಲ. ಜೆಲಾಟಿನ್ ಇಸ್ ಮೋರ್, ಎವ್ರಿಥಿಂಗ್ ಇಸ್ ಮೋರ್ ಇನ್ ದಟ್. ಸೊ ಹಂಗಾಗಿ ಕಷ್ಟ ಅದು. ಹೇಗಿತ್ತು ಜರ್ನಿ ಮೈಸೂರು ಟು ಬ್ಯಾಂಗ್ಳೂರ್? ಮೈಸೂರು ಟು ಬ್ಯಾಂಗ್ಳೂರ್ ವೆರಿ ಕಂಫರ್ಟಬಲ್. ಲೇಟ್ ಆಗೋಯ್ತಲ್ಲ ಸ್ವಲ್ಪ? ಇವತ್ತೊಂದ್ ಸ್ವಲ್ಪ ಲೇಟ್ ಆಯ್ತು. ನಮ್ಗೆ ಬೆಳಿಗ್ಗೆ ಎದ್ದು ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್ ಅಲ್ಲಿ, ಮೈಸೂರಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್. ಓ ಮೈ ಗಾಡ್. ಆಗಿದ್ಮೇಲೆ ಇಲ್ಲಿ ಮೈಸೂರ್ ಬಸ್ ಸ್ಟ್ಯಾಂಡ್ ಇಂದನೂ ಸಿಗ್ಬೇಕಲ್ಲ ನಮ್ ಕನೆಕ್ಟಿವಿಟಿ. ಕರೆಕ್ಟ್. ಸೊ ಹಂಗಾಗಿ ಒಂದ್ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಹೆಂಗೆ ಬೈ ಬಸ್? ನಾನು ವೀಕ್ ಡೇಸ್ ಅಲ್ಲಿ ಆದ್ರೆ ಕಾರಲ್ಲಿ ಬಂದ್ಬಿಡ್ತೀನಿ. ನನ್ನ ಪೇರೆಂಟ್ಸ್ ಬರ್ತಾರೆ. ಹೌದಾ? ವೀಕೆಂಡ್ ಆದ್ರೆ ಬಿಕಾಸ್ ಐ ಡೋಂಟ್ ವಾಂಟ್ ಟು ಡ್ರೈವ್ ಟು ಮಚ್. ಸೊ ಹಂಗಾಗಿ ಗೋ ವಿತ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಅದು ಇಟ್ ಗೋಸ್ ಆನ್ ಅ ಮಿಕ್ಸ್ಚರ್. ಒಂದಿನ ಪಬ್ಲಿಕ್, ಇನ್ನೊಂದ್ ದಿನ ಇನ್ನೇನೋ ಒಂದು ನಮ್ದೇ ಒಂದು ಅರೇಂಜ್ಮೆಂಟ್ಸ್ ಇರ್ತವೆ. ಬಟ್ ಇವತ್ತು ಹಂಗಂದ್ರೆ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ? ಅಲ್ಲ, ಇದು ಬಸ್ ಅಲ್ಲೇ ಬಂದ್ರ? ಅದು ಎಲೆಕ್ಟ್ರಿಕ್ ಬಸ್ ಇದೆಯಲ್ಲ, ಬ್ಯಾಂಗ್ಳೂರ್ ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟ್ರೈಟ್ ರೋಡ್ ಒಳಗಡೆ ಬಂದ್ರೆ ನಮ್ದು 3rd ಗೇಟ್ ಸಿಗುತ್ತೆ ಇಲ್ಲಿ. ಆಕ್ಚುಲಿ 3rd ಗೇಟ್ ಅಲ್ಲಿ ಬಿಡೋದೇ ಇಲ್ಲ, ಗೆಸ್ಟ್ ಅಲೋಡೇ ಇಲ್ಲ ಅಲ್ಲಿ. ಸರ್ ಮೇನ್ ಗೇಟ್ ಇಂದ ಬನ್ನಿ ಅಂತಾರೆ. ಯಾಕಂದ್ರೆ ಇಲ್ಲಿ ಚೆಕಿಂಗ್ ಇಲ್ಲ, ಇಬ್ಬರೇ ವಾಚ್ಮೆನ್ಸ್ ಇರೋದು. ಎಂಟ್ರಿ ಎಕ್ಸಿಟ್ ಏನು ಆಗಲ್ಲ ಇಲ್ಲಿ. ಅದಕ್ಕೆ ಆ ಕಡೆಯಿಂದ ಬನ್ನಿ ಅಂತಾರೆ. ಬಟ್ ಇಲ್ಲಿ RFID ಇದೆ ನೋಡಿ. RFID ಗೊತ್ತಾಯ್ತಾ? ಸೊ RFID ಇರೋದ್ರಿಂದ ಸ್ಕ್ಯಾನ್ ಆಗುತ್ತೆ, ಬಿಡ್ತಾರೆ ಒಳಗಡೆಗೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಸೊಸೈಟಿನಲ್ಲೂ ಸಂಡೇ ಮಾತ್ರ ಯಾವ ಗೆಸ್ಟ್ ನೂ ಅಲೋ ಮಾಡಲ್ಲ. ಹೌದಾ? ನಮ್ ಸೊಸೈಟಿಲಿ ಅಷ್ಟೇ ಅಲ್ಲ, ನಿಜವಾಗ್ಲು ಎಲ್ಲ ಸೊಸೈಟಿಲೂ ಅಲೋ ಮಾಡಲ್ಲ. ತುಂಬಾ ಕಷ್ಟ. ಏನಕ್ಕೆ ಅಂತಂದ್ರೆ, ನಮ್ಮ ಎಸ್ಪೆಷಲಿ ನಮ್ಮ ಅಪಾರ್ಟ್ಮೆಂಟ್ಸ್ ಮತ್ತೆ VBHC ಪಕ್ಕದಲ್ಲಿ VBHC ಇದೆ. ಇಲ್ಲಿ ಟೋಟಲ್ 4 ಅಪಾರ್ಟ್ಮೆಂಟ್ಸ್ ಇದೆ. ಅರೌಂಡ್ ಇಲ್ಲಿನ ಪಾಪ್ಯುಲೇಷನ್ ನೀವು ಕೇಳ್ಬಿಟ್ರೆ ಒಂದ್ 20 ಎಕರೆ, ಸಾರಿ ನಮ್ದೇ 66 ಎಕರೆ ಇದೆ ಇದು ಸೊಸೈಟಿ. ಓಕೆನಾ? ಸೊ ನೀವು ಟೋಟಲ್ ಇಲ್ಲಿ 4 ಅಪಾರ್ಟ್ಮೆಂಟ್ಸ್ ಇದೆ. ಇದು ಒಂದೇ ಸೊಸೈಟಿ ನಮ್ದು. 66 ಎಕರ್ಸ್. ಸೊ ಆಲ್ಮೋಸ್ಟ್ 6 ಎಕರೆ ಪ್ಲೇ ಗ್ರೌಂಡ್ ಹೋಗ್ಬಿಟ್ಟಿದೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂಡರ್ 60 acres. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ದೋಸ್ ಆರ್ ವಿಲ್ಲಾಸ್. ದಟ್ಸ್ ಅ ಹೆವನ್ ಆನ್ ಅರ್ತ್ ಅಂತ ಒಂದು ಪ್ರಾಜೆಕ್ಟ್. ಇಟ್ಸ್ ಫ್ಯಾಬುಲಸ್ ಪ್ರಾಜೆಕ್ಟ್. ಆ ಕಡೆಗೆ ಅದು ಒಂದು, ಇದು 2. ಆ ಕಡೆ VBHC 1 ಅಂಡ್ VBHC ಪಾಮ್ ಹೆವೆನ್ ಅಂತ ಇದೆ. ಸೊ ದೋಸ್ ಆರ್ 2 separate ವೆಂಚರ್ಸ್ ಅಂಡರ್ 1 company. ಅದ್ರಲ್ಲೂ ಆಲ್ಮೋಸ್ಟ್ ನಿಮ್ಗೆ ಒಂದೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ
ಮೋರ್ ದೆನ್ 1000 ಹೌಸಸ್ ಇದೆ. ಓಕೆ. ಸೊ ಇಲ್ಲೇ ಆಲ್ಮೋಸ್ಟ್ 6600 ಮನೆ ಇದೆ ನಮ್ದು ಈ ನಮ್ಮ ಪ್ರಾಪರ್ಟಿ ಒಳಗೆ ಪ್ರಾವಿಡೆನ್ಸ್ ಅನ್ವರ್ತ್ ಅಲ್ಲಿ. ಓಕೆ. ಸೊ ಹೀಗಿದ್ದಾಗ ನೀವು ಯೋಚನೆ ಮಾಡಿ 90% ಆಫ್ ದ ಪಾಪ್ಯುಲೇಷನ್ ಇಲ್ಲಿರೋರೆಲ್ಲ ಬ್ಯಾಚುಲರ್ಸ್. ಇಲ್ಲಿ ಬ್ಯಾಚುಲರ್ಸ್ ಮೈ ಗಾಡ್ 90% ಆಫ್ ದ ಪಾಪ್ಯುಲೇಷನ್ಸ್ ಆರ್ ಬ್ಯಾಚುಲರ್ಸ್. ಯಾಕೆ ಅಂತಂದ್ರೆ ಬರ್ಲೇಬೇಕಾಗತ್ತೆ. ಹೌದು, ಸ್ಯಾಟರ್ಡೇ ಇಂದಾನೆ ರೂಲ್ಸ್ ಜಾರಿ. ಸ್ಯಾಟರ್ಡೇ ಈವ್ನಿಂಗ್ ಟಿಲ್ ಮಂಡೇ ಮಾರ್ನಿಂಗ್ ಯಾರನ್ನೂ ಅಲೋ ಮಾಡಲ್ಲ ಸರ್. ಯಾಕೆ ಅಂದ್ರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇರೋದು, ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇರೋದು, ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಇಲ್ಲೇ ಇರೋದು. ವೆರಿ ಡಿಫಿಕಲ್ಟ್. ಓಕೆ, ದಿಸ್ ಇಸ್ ಎ ಮೆಡಿಕಲ್ ಹಬ್ ಅಂತಾರ ನಮ್ಮ. ಓಕೆನಾ. ಇನ್ನೊಂದು ಎರಡನೇ ಸೆಕೆಂಡ್ ಥಿಂಗ್ ಏನಂತಂದ್ರೆ ಇಲ್ಲಿ ನಿಮಗೆ 18 ಕಾಲೇಜ್ಗಳಿದೆ. ಓಕೆ. ಅದ್ರಲ್ಲಿ ಇರೋ ಎಲ್ಲಾ ವರ್ಕರ್ಸ್ ಬಂದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಇದು ನಮ್ ಕ್ಲಬ್ ಹೌಸ್ ಫುಲ್. ಇಲ್ಲಿ ನಿಮ್ಗೆಲ್ಲ ಬರತ್ತೆ ಅಮ್ಯುನಿಟೀಸ್ ಫುಲ್. ಯಾವ ಬಸ್ ಇಲ್ಲಿ ಬರೋದು? ಕೆಂಗೇರಿ ಬರೋ ಎಲ್ಲಾ ಬಸ್ಗಳಲ್ಲೂ ಬೆಳಗಿನ ಸಂಜೆವರೆಗೂ ಹಾಫ್ ಅನ್ ಅವರ್ಗೆ ಒಂದು ಬಸ್ ಇಲ್ಲಿಗೆ ಎಂಟ್ರಿ ಕೊಡುತ್ತೆ. ಮೈ ಗಾಡ್. ಅದು ಇಲ್ಲಿಗೆ ಪ್ರಾವಿಡೆನ್ಸ್ ಅನ್ವರ್ತ್ ಸ್ಟಾಪ್ ಅಂತಾನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಿಮಗೆ ಅಲ್ಲಿ ಮೇನ್ ಎಂಟ್ರಿ ನೋಡಿದ್ರಲ್ಲ, ಮೇನ್ ಎಂಟ್ರಿಗೆ ಕರೆಕ್ಟ್ ಆಗಿ ಜಂಕ್ಷನ್ ಮಾಡಿದ್ದಾರೆ. ನಮ್ ಪ್ರಾವಿಡೆಂಟಿಗೆ ಒಂದ್ ಎಂಟ್ರಿ, VBHC ಪಾಮ್ ಅವೆನ್ಯೂಗೆ ಒಂದ್ ಎಂಟ್ರಿ, VBHC 1 ಒಂದ್ ಎಂಟ್ರಿ, ಮಾರ್ಕರ್ಸ್ಗೆ ಒಂದ್ ಎಂಟ್ರಿ. ಸೊ 4 ಇದೆ. ಅದ್ ಜಂಕ್ಷನ್ ಆಗೋಯ್ತು. ಸೊ ಇಲ್ಲಿ ಇಳ್ಕೊಂಡ್ರೆ ಅವ್ರು ಎಲ್ಲ ಅಪಾರ್ಟ್ಮೆಂಟ್ಸ್ಗೂ ಹೋಗ್ಬಿಡ್ಬೋದು. ಮೇನ್ ಎಂಟ್ರಿ ಇದು ಇದ್ದೇ. ಈ ಏರಿಯಾ ಇದೆಯಲ್ಲ ನಮ್ದು, ಇದು ಒಂದು ಸಪರೇಟ್ ಪ್ರಪಂಚ ಆಗ್ಬಿಟ್ಟಿದೆ ಸರ್ ನಮ್ಗೆ. ನಾವ್ ಇಲ್ಲಿಂದ ಆಚೆಗೆ ಏನಕ್ಕೂ ಹೋಗಂಗಿಲ್ಲ. ಕ್ಲೈಂಟ್ ಇಲ್ಲೇ ಬಂದ್ಬಿಟ್ರೆ ಮುಗ್ದೇ ನಮ್ ಪ್ರಪಂಚನೇ ಇದ್ರೊಳಗೆ. ಇನ್ ಮಕ್ಳಿಗ ಇಲ್ಲಿಂದ ಕರೆಕ್ಟ್ ಆಗಿ 1 ಕಿಲೋಮೀಟರ್ ದೂರದಲ್ಲಿ ನಿಮ್ಗೊಂದ್ 18-20 ಸ್ಕೂಲ್ ಅಂಡ್ ಕಾಲೇಜಸ್ ಇದೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ನಿಮ್ಗೆ ಗುರುಕುಲ್ ಸ್ಕೂಲ್ ಇದೆ, ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇದೆ, BGS ಇದೆ, BGS ಇಂಟರ್ನ್ಯಾಷನಲ್ ಬೇರೆ, BGS ಪಬ್ಲಿಕ್ ಬೇರೆ, BGS ರೆಸಿಡೆನ್ಷಿಯಲ್ ಬೇರೆ, 3 ಇದೆ. ಕ್ರೈಸ್ಟ್ ಯೂನಿವರ್ಸಿಟಿ ಇದೆ. ಹಾ, ಎಲ್ಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಮ್ಗೆ. ಒಳ್ಳೆ ಹೈಟು, ಒಳ್ಳೆ ಪರ್ಸನಾಲಿಟಿ. 2 ಸೆಂಟಿಮೀಟರ್ ಕಮ್ಮಿ ಆಗಿದೆ ಆಫ್ಟರ್ ದ ಟ್ರಾನ್ಸಿಷನಿಂಗ್ ಎಲ್ಲ. 2 ಸೆಂಟಿಮೀಟರ್ ಗಾನ್ ಡೌನ್. 5'10" ಇದ್ದೆ, 5'8" ಹೋಗಿದೆ ಈಗ. ಈ ಹೈಟ್ ಈ ಹೈಟಾ? ಈ ಹೈಟ್ ಪರವಾಗಿಲ್ಲ, ಆರಾಮಾಗೆ ಮಾಡೋಣ ಇವತ್ತು. ಟೇಕ್ ಯುವರ್ ಟೈಮ್, ಯು ಕ್ಯಾನ್ ಡು ವಾಟ್. ಜರ್ಮನಿ ತರ 80 ಬೆಡ್ರೂಮ್ ಇಂಥದೆಲ್ಲ ಸಿಗುತ್ತೆ. ಹೌದಾ? ಓಕೆ, ದಿಸ್ ಇಸ್ ವೆರಿ ಸ್ಮಾಲ್ ಅಂಡ್ ಟೈನಿ ಸೆಟಪ್. ಡೋಂಟ್ ವರಿ. ಅಕಾರ್ಡಿಂಗ್ ಟು ಆರ್ ವೆರಿ ನೈಸ್. ಇದು ಹೆಂಗ್ ಬೇಕೋ ಹಂಗೆ ಸೆಟಪ್ ಮಾಡ್ಕೊಂಡಿದ್ದೀವಿ. ಫೀಲ್ ಕಂಫರ್ಟಬಲ್, ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಏನು ಚಿಂತೆ ಇಲ್ಲ. ನೀವು ಇವಾಗಲೇ ಸ್ಟಾರ್ಟ್ ಮಾಡ್ಬಿಡೋಣ ಅಂದರೆ ಐ ಆಮ್ ಹ್ಯಾಪಿ ಟು. ಇಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಹ್ಯಾವ್ ಸಮ್ ವಾಟರ್ ಅಟ್ ಲೀಸ್ಟ್. ಓಕೆ, ಇಫ್ ಯು ವಾಂಟ್ ಟು ವಾಶ್ ಯೋರ್ ಫೇಸ್ ಆರ್ ಯು ವಾಂಟ್ ಟು ಫ್ರೆಶ್ ಅಪ್, ವಾಶ್ರೂಮ್ಸ್ ಇದೆ. ಸೊ ನಾನು ಈ ಸೆಟಪ್ ನೋಡಿನೇ ನಾನು ನಿಮ್ಗೆ ಹೇಳಿದ್ದು, ಸರ್ ದಿಸ್ ಇಸ್ ವೆರಿ ಟೈನಿ ಸೆಟಪ್, ಅವ್ರಿಗೆ ನೋಡಿ ಕಂಫರ್ಟಬಲ್ ಆಗುತ್ತೆ ಅಲ್ಲ ಅಂತ. ಏಕೆಂದರೆ ಫುಲ್ ಲೈಟ್ಸ್ ಕ್ಲಮ್ಸಿ ಆಯ್ತಾ, ಈ ಕಡೆ ಒಂದು ಆ ಕಡೆ ಒಂದು, ಅಲ್ಲೊಂದು ಕ್ಯಾಮ್ರಾಗಳು. ಮನೇನೇ ಸ್ಟುಡಿಯೋ ಮಾಡಿಬಿಟ್ಟಿದ್ದೀರಾ? ಮನೇನೇ ಸ್ಟುಡಿಯೋ. ದಿಸ್ ಇಸ್ ಮೈ ಹೋಮ್, ಬನ್ನಿ ಪ್ಲೀಸ್ ಕಮ್. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್. ನನ್ನ ಮನೆಯಲ್ಲಿ ನೋ ಕ್ಯಾಸ್ಟಿಸಮ್, ನೋ ರಿಲಿಜಿಯನ್, ನಥಿಂಗ್. ನಮ್ಮ ಮನೇಲಿ ದೇವ್ರ ಫೋಟೋನೇ ಇಡಲ್ಲ ನಾನು. OMG. ಓಕೆ, ಸೋ ಮೆನಿ ಆಫ್ ದೆಮ್. ಇಲ್ಲೆಲ್ಲ ಫುಲ್ ಹುಡುಗರೆಲ್ಲ ಕುತ್ಕೊಂಡು ಕೆಲಸ ಮಾಡ್ತಾರೆ. ಫುಲ್ ಯಾವಾಗಲೂ ಸ್ಟಕ್ ಇರುತ್ತೆ. ಟುಡೇ ಸಂಡೇ, ಸೊ ಎವ್ರಿ ಒನ್ ಇಸ್ ಆನ್ ಲೈವ್. ಓನ್ಲಿ 2 ಇದ್ದಾರೆ ಅಷ್ಟೇ. ಫುಲ್ ಯಾವಾಗಲೂ ಕೆಲಸ ಗಿಜಿ ಬಿಜಿ ಅಂತ ಇರುತ್ತೆ. ಅದಕ್ಕೆ ಎಲ್ಲ ಹಿಂಗಿದೆ ಕ್ಲಮ್ಸಿಯಾಗಿ. ವರ್ಕ್ ಸ್ಟೇಷನ್ ಗೊತ್ತಲ್ಲ, ಯಾಕೆಂದರೆ ಪ್ರಾಪರ್ ಆಗಿ ನಮ್ದೇನು ಕಾರ್ಪೊರೇಟ್ ಸೆಟಪ್ ಅಲ್ಲ. ಸೊ ಇವತ್ತು ಅಷ್ಟೇ, ಇವತ್ತು ನಿಮ್ದು ಒಬ್ರದೇ ಇಟ್ಕೊಳ್ಳೋಣ, ಬೆಳಗ್ಗೆನೇ ಶುರು ಮಾಡೋಣ, ಮಧ್ಯಾಹ್ನದೊಳಗೆ ಮುಗಿಸ್ಬೋಣ. ನೋ ಇಶ್ಯೂಸ್.